ಪುತ್ರ ಎಂಎಲ್ಸಿ ರಾಜೇಂದ್ರ ಅವರ ಮೇಲೆ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಟ್ವಿಸ್ಟ್ಗಳು ಲಭ್ಯವಾಗ್ತಾ ಇದೆ. ಇವತ್ತು ಎಂಎಲ್ಸಿ ರಾಜೇಂದ್ರ ಅವರು ತುಮಕೂರಿನಲ್ಲಿ ದೂರನ್ನ ದಾಖಲಿಸಿದ್ದಾರೆ. ಕೊಲೆ ಮಾಡಲಿಕ್ಕೆ 70 ಲಕ್ಷ ರೂಪಾಯಿ ಸುಪಾರಿಯ ಡೀಲ್ ಆಗಿತ್ತು ಅನ್ನೋ ಮಾಹಿತಿಯನ್ನ ಹೊರಹಾಕಿದ್ದಾರೆ ರಾಜೇಂದ್ರ ಅವರು. ಸಚಿವ ರಾಜಣ್ಣ ಅವರ ಪುತ್ರ ರಾಜೇಂದ್ರ ಹೊಸ ಬಾಂಬ್ ಸಿಡಿಸಿದ್ದಾರೆ. 70 ಲಕ್ಷ ಬರೋಬ್ಬರಿ 70 ಲಕ್ಷ ರೂಪಾಯಿಗೆ ಸುಪಾರಿ ನೀಡಲಾಗಿತ್ತು ಅಂತ ಹೇಳಿಕೊಂಡಿದ್ದಾರೆ. 5 ಲಕ್ಷ ರೂಪಾಯಿ ಅಡ್ವಾನ್ಸ್ ಅನ್ನ ಪಡೆದಿದ್ದಾರೆ. 70 ಲಕ್ಷಕ್ಕೆ ಒಟ್ಟಾರೆ ಡೀಲ್ ಆಗಿತ್ತು ಅಂತ ಹೇಳಿ ಮಾಹಿತಿ ನೀಡಿದ್ದಾರೆ ಎಂಎಲ್ಸಿ ರಾಜೇಂದ್ರ. ಹನಿ ಟ್ರ್ಯಾಪ್ ಅಲ್ಲ, ಕೊಲೆ ಯತ್ನ ಅಂತ ಹೇಳ್ತಾ ಇರುವ ರಾಜೇಂದ್ರ ಅವರು ಕೊಲೆ ಯತ್ನ ನಡೆದಿತ್ತು ಅನ್ನೋದಕ್ಕೆ ಸಾಕ್ಷ್ಯವಾಗಿ 18 ನಿಮಿಷಗಳ ಆಡಿಯೋ ಕ್ಲಿಪ್ಪಿಂಗ್ ಒಂದನ್ನ ಪೊಲೀಸರಿಗೆ ಸಬ್ಮಿಟ್ ಮಾಡಿದ್ದಾರೆ. 18 ನಿಮಿಷದ ಆಡಿಯೋದಲ್ಲಿ ಓರ್ವ ಯುವಕ ಹಾಗೆ ಓರ್ವ ಯುವತಿ ಮಾತನಾಡಿರೋ ಆಡಿಯೋ ಸಾಕ್ಷ್ಯ. ನಮ್ಮ ಕಾರಿಗೆ ಜಿಪಿಎಸ್ ಚಿಪ್ ಅನ್ನ ಅಳವಡಿಸಬೇಕು ಅಂತ ಹೇಳಿ ಪ್ಲಾನ್ ಮಾಡಿದ್ರಂತೆ. ಎಲ್ಲಾ ಮಾಹಿತಿಯನ್ನ ತುಮಕೂರಿನ ಎಸ್ಪಿಗೆ ಕೊಟ್ಟ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ ಎಂಎಲ್ಸಿ ರಾಜೇಂದ್ರ. ಓರ್ವ ಯುವಕ ಹಾಗೆ ಓರ್ವ ಯುವತಿ ಮಾತನಾಡಿರುವ 18 ನಿಮಿಷಗಳ ಆಡಿಯೋವನ್ನ ಪೊಲೀಸರಿಗೆ ಹಸ್ತಾಂತರ ಮಾಡಿದ್ದಾರೆ. ಇದರ ಜೊತೆಗೆ ಕೊಲೆ ಸಂಚಿನ ಭಾಗವಾಗಿ ರಾಜೇಂದ್ರ ಅವರ ಕಾರಿಗೆ ಜಿಪಿಎಸ್ ಅಳವಡಿಸುವ ಪ್ರಯತ್ನ ಕೂಡ ಆಗಿತ್ತು ಅಂತ ರಾಜೇಂದ್ರ ಮಾತನಾಡಿದ್ದಾರೆ. ವಿಚಾರದಲ್ಲಿ ಶಾಮಿಯಾನ ಹಾಕೋ ಬರುವಂತ ಸಂದರ್ಭದಲ್ಲಿ ಮನೆಗೆ ಬರ್ತಾರೆ. ಬಂದಂತ ಸಂದರ್ಭದಲ್ಲಿ ಅಲ್ಲಿ ನನ್ನ ಕಾರ್ಗೆ ಒಂದು ಜಿಪಿಎಸ್ ಅನ್ನ ಫಿಕ್ಸ್ ಮಾಡಬೇಕು, ಟ್ರ್ಯಾಕರ್ ಮಾಡಬೇಕು ಅಂತ ಮಾತನ್ನ ಈಗ ಆಡಿಯೋ ಕ್ಲಿಪ್ ಅಲ್ಲೆಲ್ಲ ಅದು ರೆಕಾರ್ಡ್ ಆಗಿರುವಂತದ್ದು. ಸೊ ಅದು ಟೋಟಲ್ ಆಗಿ ಅದು 70 ಲಕ್ಷಕ್ಕೆ ಸುಪಾರಿ ಕೊಡುವಂತದ್ದು. ಅದರಲ್ಲಿ 5 ಲಕ್ಷ ಅಡ್ವಾನ್ಸ್ ಬರುತ್ತೆ. 70 ಲಕ್ಷ ಟೋಟಲ್ ಆಗಿ ಮಾಡಬೇಕು ಅಂತ 5 ಲಕ್ಷ ಸುಪಾರಿ ಬರುತ್ತೆ. ಅದು ಏನಕ್ಕೆ ಸುಪಾರಿ ಕೊಟ್ಟಿದ್ದಾರೆ ಅದನ್ನ, ಯಾಕಂದ್ರೆ ನನ್ನ ಮೇಲೆ ಯಾರಿಗೂ ಇಡೀ ರಾಜ್ಯದಲ್ಲಿ ಏನು ದ್ವೇಷ ಇಲ್ಲ. ಸೊ ನಾನು ಯಾರ ವಿಚಾರಕ್ಕೆ ಹೋಗೋದಿಲ್ಲ. ನಂದು ಯಾವುದು ರಿಯಲ್ ಎಸ್ಟೇಟ್ ಇಲ್ಲ. ನಾನಾಯ್ತು, ನನ್ನ ಕೆಲಸ ಆಯ್ತು. ಬಟ್ ಆದರೆ ಇದು ಏನಕ್ಕೆ ಮಾಡಿದರೆ ಏನಾಗಿದೆ ಅನ್ನೋಂಥದ್ದನ್ನ ನಾನು ತನಿಖೆ ಆಗಬೇಕು ಅಂತೇಳಿ ನಾನು ಇವತ್ತು ನೆನೆ ಡಿಜಿ ಅವ್ರಿಗೂ ಅದನ್ನೇ ಮಾತಾಡಿರುವಂಥದ್ದು, ಮತ್ತೆ ಈಗ ಎಸ್ಪಿ ಅವ್ರಿಗೂ ಅದನ್ನೇ ನಾನು ಹೇಳಿರೋದು. ಎಂಎಲ್ಸಿ ರಾಜೇಂದ್ರ ಬಳಿಯಲ್ಲಿ ಹಲವು ಪ್ರಶ್ನೆಗಳನ್ನ ಕೇಳಿದ್ದಾರೆ ತುಮಕೂರಿನ ಎಸ್ಪಿ. ಇಷ್ಟು ತಡವಾಗಿ ದೂರು ಕೊಡ್ತಾ ಇರೋದು ಯಾಕೆ? ನೀವೇ ಹೇಳ್ತಿರೋ ರೀತಿ ನವೆಂಬರ್ನಲ್ಲಿ ಅಸಾಲ್ಟ್ ಆಗಿದೆ, ಜನವರಿಯಲ್ಲಿ ಅದ್ರ ಬಗ್ಗೆ ನಿಮಗೆ ಮಾಹಿತಿ ಸಿಕ್ಕಿದೆ. ಮಾರ್ಚ್ ಕೊನೆವರೆಗೂ ಯಾಕೆ ತಡ ಮಾಡಿದ್ರಿ? ಕೊಲೆ ಸಂಚು ಯಾರು ನಿಮ್ಮ ಮೇಲೆ ರೂಪಿಸಿರಬಹುದು ಅನ್ನೋದ್ರ ಬಗ್ಗೆ ನಿಮ್ಗೆ ಅನುಮಾನ ಇದೆಯಾ? ಯಾರ ಮೇಲಾದ್ರೂ ಅನುಮಾನ ಇದ್ರೆ ಅದನ್ನ ನನ್ನ ಹತ್ರ ಹೇಳಿ ಅಂತ ಹೇಳಿ ಒಂದಷ್ಟು ಪ್ರಶ್ನೆಗಳನ್ನ ಕೂಡ ಕೇಳಿದ್ದಾರೆ ರಾಜೇಂದ್ರ ಅವರಿಗೆ ತುಮಕೂರಿನ ಎಸ್ಪಿ. ದೂರು ಸ್ವೀಕರಿಸೋ ಸಂದರ್ಭದಲ್ಲಿ ಅನೇಕ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಕೊಲೆ ಸಂಚು ರೂಪಿಸಿದ್ದು ಯಾರು ಅನ್ನೋದ್ರ ಬಗ್ಗೆ ಅನುಮಾನ ಇದೆಯಾ? ನಿಮ್ಗೆ ಈ ಆಡಿಯೋ 18 ನಿಮಿಷಗಳ ಆಡಿಯೋ ಏನಿದೆ ಅದು ಸಿಕ್ಕಿದ್ ಹೇಗೆ? ಬರ್ಡೇ ದಿನ ಯಾರೆಲ್ಲ ಬಂದಿದ್ರು ಅಂತ ಹೇಳಿ ಹಲವು ಪ್ರಶ್ನೆಗಳನ್ನ ಕೇಳಿದ್ದಾರೆ ಎಸ್ಪಿ ಅನ್ನೋ ಮಾಹಿತಿ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ತುಮಕೂರು ಪ್ರತಿನಿಧಿ ಜಗದೀಶ್ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ದೂರೇನೋ ಕೊಟ್ಟಿದ್ದಾರೆ, ಬಟ್ ಈಗಲೂ ಕೂಡ ಅನೇಕ ಅನುಮಾನಗಳು. ಇನ್ಫ್ಯಾಕ್ಟ್ ಎಸ್ಪಿ ಕೂಡ ದೂರು ಸ್ವೀಕರಿಸುವ ಸಂದರ್ಭದಲ್ಲಿ ಪ್ರಶ್ನೆನೇ ಕೇಳಿದ್ದಾರೆ ರಾಜೇಂದ್ರ ಅವರಿಗೆ. ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ ಸ್ಮಿತಾ, ಏನು ಎಂಎಲ್ಸಿ ರಾಜೇಂದ್ರ ಅವರನ್ನ ಕೊಲೆಗೆ ಯತ್ನಿಸಿದ್ರು ಅನ್ನೋ ಒಂದು ಆರೋಪದಡಿ ಈಗ ಎಂಎಲ್ಸಿ ರಾಜೇಂದ್ರ ಅವರು ತುಮಕೂರು ಎಸ್ಪಿ ಅವರಿಗೆ ದೂರನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ದೂರಿನಲ್ಲಿ ಅಂದ್ರೆ 2 ಪುಟಗಳ ಒಂದು ದೂರನ್ನು ಕೂಡ ಕೊಟ್ಟಿರೋದು. ಅದ್ರ ಜೊತೆಗೆ ಆಡಿಯೋ ಇರುವಂತಹ ಒಂದು ಪೆನ್ ಡ್ರೈವ್ ಅನ್ನು ಕೂಡ ದೂರಿನಲ್ಲಿ ಸಲ್ಲಿಕೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಆ ದೂರಿನಲ್ಲಿ ಅಂದ್ರೆ ನವೆಂಬರ್ 2 ಹೆಸರುಗಳು ಮೆನ್ಷನ್ ಡಾಕ್ಯುಮೆಂಟ್ ನಮಗೆ ಸದ್ಯಕ್ಕೆ ಉಪಯೋಗಕ್ಕೋಸ್ಕರ ನಮಗೆ ಒಂದು ನಾವಿನ್ನು ಅದೇ ನಾವು ಅವ್ರಿಗೆ ಏನು ಕೊಟ್ಟಿದ್ದಾರೆ ಅದನ್ನ. ತುಮಕೂರಿನ ಎಸ್ಪಿ ಮಾತನಾಡ್ತಿದ್ದಾರೆ. ಆಡಿಯೋ ಕ್ಲಿಯರ್ ಇಲ್ಲ, ಮತ್ತಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಏನ್ ಮಾತನಾಡಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಅನ್ನ ನಿಮ್ಮ ಮುಂದಿನ ಹಂತದಲ್ಲಿ ನೀಡ್ತಾ ಹೋಗ್ತೇವೆ. ಸದ್ಯಕ್ಕೆ ನಮ್ಮ ತುಮಕೂರು ಪ್ರತಿನಿಧಿ
ಜಗದೀಶ್ ದೂರವಾಣಿ ಸಂಪರ್ಕದಲ್ಲಿದ್ರು. ಜಗದೀಶ್, ವಿವರಿಸ್ತಾ ಇದ್ರಿ ದೂರು ಕೊಟ್ಟ ನಂತರದಲ್ಲಿ ಏನೆಲ್ಲ ನಿರೀಕ್ಷೆಗಳಿದೆ, ಏನಾಗಬಹುದು ಪ್ರಕರಣ ಅಂತ? ಸ್ಮಿತಾ, ಈಗಾಗಲೇ ತುಮಕೂರು ಎಸ್ಪಿ ಅವರಿಗೆ MLC ರಾಜೇಂದ್ರ ಅವರು ದೂರನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಆ ದೂರನ ಹಿನ್ನೆಲೆಯಲ್ಲಿ ಈಗ ತುಮಕೂರು ಎಸ್ಪಿ ಈಗ ಕ್ಯಾತ್ಸಂದ್ರ ಪೊಲೀಸರಿಗೆ ಆ ಒಂದು ಕೇಸನ್ನು ಕೂಡ ಈಗ ರವಾನೆ ಮಾಡಿರ್ತಕ್ಕಂಥದ್ದು. ಅಂದ್ರೆ ಕ್ಯಾತ್ಸಂದ್ರ ಲಿಮಿಟ್ಸ್ ಅಲ್ಲಿ KN ರಾಜಣ್ಣ ಅವರ ಮನೆ ಕೂಡ ಬರುತ್ತೆ. ಅಂದ್ರೆ ಆ ಒಂದು ಬರ್ತಡೇ ದಿನ ಇಂದಿನ ದಿನಗಳಲ್ಲಿ ಅಂದ್ರೆ ಯಾರೆಲ್ಲ ಬಂದು ಅವ್ರ ಮನೆಗೆ ಹೋಗಿದ್ರು ಆ ಬರ್ತಡೇ ದಿನ ಮತ್ತೆ ಇನ್ನು ಯಾರಾದ್ರೂ ಈಗ ಅನುಮಾನ ಇದೆಯಾ, ವಿವಿಧ ಆಯಾಮದಲ್ಲಿ ಈಗ ಪೊಲೀಸರು ಈಗ ತನಿಖೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ರಾಜೇಂದ್ರ ಅವರ ಬಳಿ ಕೂಡ ಈಗ ದೂರು ಕೊಡಲು ಬಂದಂತ ಸಮಯದಲ್ಲಿ ಕೂಡ ಸಾಕಷ್ಟು ಹಲವು ಮಾಹಿತಿಯನ್ನು ಕೂಡ ಕಲೆ ಹಾಕಿರ್ತಕ್ಕಂಥದ್ದು. ಅಂದ್ರೆ ಯಾಕೆ ಇಷ್ಟು ನೀವು ತಡವಾಗಿ ದೂರನ್ನು ಕೂಡ ಕೊಡ್ತಾ ಇದ್ದೀರಾ, ನಿಮಗೆ ಈ ಆಡಿಯೋ ಹೇಗ್ ಸಿಕ್ತು ಅನ್ನೋ ಆಂಗಲ್ ನಲ್ಲೂ ಕೂಡ ಈಗ ಮಾಹಿತಿಯನ್ನು ಕೂಡ ಕಲೆ ಹಾಕಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಈ ಒಂದು ಘಟನೆ ನೋಡೋದಾದ್ರೆ ಕೆಲವೊಂದು ಕಡೆ ರಾಜೇಂದ್ರ ಅವರು ಹೇಳೋ ಪ್ರಕಾರ ನನ್ನನ್ನ ಕೊಲೆ ಮಾಡೋದಕ್ಕೆ ನನ್ನ ಕಾರಿಗೆ GPS ಅನ್ನ ಅಳವಡಿಸಿ ನನ್ನನ್ನು ಕೂಡ ಫಾಲೋ ಮಾಡ್ತಾ ಇದ್ರು, ಮತ್ತೆ ಹಲವು ದಿನಗಳಿಂದಲೂ ಕೂಡ ನನ್ನನ್ನ ಕೊಲೆಗೆ ಯತ್ನ ನಡೆದಿತ್ತು ಅನ್ನೋ ಮಾತನ್ನು ಕೂಡ ಅವರೇ ಕೂಡ ಸ್ವತಃ ಹೇಳಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಇದೆಲ್ಲವನ್ನು ನೋಡ್ತಾ ಇದ್ರೆ ಎಲ್ಲೊಂದು ಕಡೆ ರಾಜೇಂದ್ರ ಅವರ ಕೊಲೆಗೆ ಸುಪಾರಿನ ಕೊಟ್ಟವ್ರು ಯಾರು ಅನ್ನೋದು ಕೂಡ ಈಗ ಪ್ರಶ್ನೆ ಕೂಡ ಆಗ್ತಾ ಇರ್ತಕ್ಕಂಥದ್ರೆ ಅವರು ಹೇಳತಕ್ಕಂಥದ್ದು ನನಗೆ ಯಾರ ಮೇಲೂ ಕೂಡ ದ್ವೇಷ ಇಲ್ಲ, ನಾನು ಯಾರ ಜೊತೆಗೆ ಅಂದ್ರೆ ನಾನು ರಿಯಲ್ ಎಸ್ಟೇಟ್ ಮಾಡೋವಂಥವನಲ್ಲ, ಯಾವುದೇ ರೀತಿಯ ಯಾರ ಜೊತೆ ನಾನು ವ್ಯವಹಾರವನ್ನು ಕೂಡ ಮಾಡಿದವನಲ್ಲ ಅನ್ನೋ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಆದ್ರೆ ನನ್ನ ಕೊಲೆಗೆ 70 ಲಕ್ಷ ಹಣಕ್ಕೆ ಒಂದು ಸುಪಾರಿ ಕೂಡ ಆಗಿತ್ತು, ಅದ್ರ 5 ಲಕ್ಷ ಹಣವನ್ನ ಈಗಾಗಲೇ ಪಡೆದಿರು ಅನ್ನೋ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಸ್ಮಿತಾ, ಧನ್ಯವಾದ ಜಗದೀಶ್ ಮಾಹಿತಿಗಾಗಿ. ಪುತ್ರ MLC ರಾಜೇಂದ್ರ ಅವರ ಮೇಲೆ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಟ್ವಿಸ್ಟ್ಗಳು ಲಭ್ಯವಾಗ್ತಾ ಇದೆ. ಇವತ್ತು MLC ರಾಜೇಂದ್ರ ಅವರು ತುಮಕೂರಿನಲ್ಲಿ ದೂರನ್ನ ದಾಖಲಿಸಿದ್ದಾರೆ. ಕೊಲೆ ಮಾಡಲಿಕ್ಕೆ 70 ಲಕ್ಷ ರೂಪಾಯಿ ಸುಪಾರಿಯ ಡೀಲ್ ಆಗಿತ್ತು ಅನ್ನೋ ಮಾಹಿತಿಯನ್ನ ಹೊರಹಾಕಿದ್ದಾರೆ ರಾಜೇಂದ್ರ ಅವರು. ಸಚಿವ ರಾಜಣ್ಣ ಅವರ ಪುತ್ರ ರಾಜೇಂದ್ರ ಹೊಸ ಬಾಂಬ್ ಸಿಡಿಸಿದ್ದಾರೆ. 70 ಲಕ್ಷ, ಬರೋಬ್ಬರಿ 70 ಲಕ್ಷ ರೂಪಾಯಿಗೆ ಸುಪಾರಿ ನೀಡಲಾಗಿತ್ತು ಅಂತ ಹೇಳ್ಕೊಂಡಿದ್ದಾರೆ. 5 ಲಕ್ಷ ರೂಪಾಯಿ ಅಡ್ವಾನ್ಸ್ ಅನ್ನ ಪಡೆದಿದ್ದಾರೆ. 70 ಲಕ್ಷಕ್ಕೆ ಒಟ್ಟಾರೆ ಡೀಲ್ ಆಗಿತ್ತು ಅಂತ ಹೇಳಿ ಮಾಹಿತಿ ನೀಡಿದ್ದಾರೆ MLC ರಾಜೇಂದ್ರ. ಹನಿ ಟ್ರ್ಯಾಪ್ ಅಲ್ಲ, ಕೊಲೆ ಯತ್ನ ಅಂತ ಹೇಳ್ತಾ ಇರುವ ರಾಜೇಂದ್ರ ಅವರು ಕೊಲೆ ಯತ್ನ ನಡೆದಿತ್ತು ಅನ್ನೋದಕ್ಕೆ ಸಾಕ್ಷ್ಯವಾಗಿ 18 ನಿಮಿಷಗಳ ಆಡಿಯೋ ಕ್ಲಿಪ್ಪಿಂಗ್ ಒಂದನ್ನ ಪೊಲೀಸರಿಗೆ ಸಬ್ಮಿಟ್ ಮಾಡಿದ್ದಾರೆ. 18 ನಿಮಿಷದ ಆಡಿಯೋದಲ್ಲಿ ಓರ್ವ ಯುವಕ ಹಾಗೆ ಓರ್ವ ಯುವತಿ ಮಾತನಾಡಿರೋ ಆಡಿಯೋ ಸಾಕ್ಷ್ಯ ಇದೆ. ನಮ್ಮ ಕಾರಿಗೆ GPS ಚಿಪ್ ಅನ್ನ ಅಳವಡಿಸಬೇಕು ಅಂತ ಹೇಳಿ ಪ್ಲಾನ್ ಮಾಡಿದ್ರಂತೆ. ಎಲ್ಲಾ ಮಾಹಿತಿಯನ್ನ ತುಮಕೂರಿನ ಎಸ್ಪಿಗೆ ಕೊಟ್ಟ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ MLC ರಾಜೇಂದ್ರ. ಓರ್ವ ಯುವಕ ಹಾಗೆ ಓರ್ವ ಯುವತಿ ಮಾತನಾಡಿರುವ 18 ನಿಮಿಷಗಳ ಆಡಿಯೋವನ್ನ ಪೊಲೀಸರಿಗೆ ಹಸ್ತಾಂತರ ಮಾಡಿದ್ದಾರೆ. ಇದರ ಜೊತೆಗೆ ಕೊಲೆ ಸಂಚಿನ ಭಾಗವಾಗಿ ರಾಜೇಂದ್ರ ಅವರ ಕಾರಿಗೆ GPS ಅಳವಡಿಸುವ ಪ್ರಯತ್ನ ಕೂಡ ಆಗಿತ್ತು ಅಂತ ರಾಜೇಂದ್ರ ಮಾತನಾಡಿದ್ದಾರೆ. ವಿಚಾರದಲ್ಲಿ ಶಾಮಿಯಾನ ಹಾಕೋ ಬರುವಂತ ಸಂದರ್ಭದಲ್ಲಿ ಮನೆಗೆ ಬರ್ತಾರೆ. ಬಂದಂತ ಸಂದರ್ಭದಲ್ಲಿ ಅಲ್ಲಿ ನನ್ನ ಕಾರ್ಗೆ ಒಂದು GPS ಅನ್ನ ಫಿಕ್ಸ್ ಮಾಡಬೇಕು, ಟ್ರ್ಯಾಕ್ ಮಾಡಬೇಕು ಅಂತ ಮಾತನ್ನ ಈಗ ಆಡಿಯೋ ಕ್ಲಿಪ್ ಅಲ್ಲೆಲ್ಲ ಅದು ರೆಕಾರ್ಡ್ ಆಗಿರುವಂತದ್ದು. ಸೊ ಅದು ಟೋಟಲ್ ಆಗಿ ಅದು 70 ಲಕ್ಷಕ್ಕೆ ಸುಪಾರಿ ಕೊಡುವಂಥದ್ದು. ಅದರಲ್ಲಿ 5 ಲಕ್ಷ ಅಡ್ವಾನ್ಸ್ ಬರುತ್ತೆ. 70 ಲಕ್ಷ ಟೋಟಲ್ ಆಗಿ ಮಾಡಬೇಕು ಅಂತ 5 ಲಕ್ಷ ಸುಪಾರಿ ಬರುತ್ತೆ. ಅದು ಏನಕ್ಕೆ ಸುಪಾರಿ ಕೊಟ್ಟಿದ್ದಾರೆ ಅದನ್ನ, ಯಾಕಂದ್ರೆ ನನ್ನ ಮೇಲೆ ಯಾರಿಗೂ ಇಡೀ ರಾಜ್ಯದಲ್ಲಿ ಏನು ದ್ವೇಷ ಇಲ್ಲ, ಸೊ ನಾನು ಯಾರ ವಿಚಾರಕ್ಕೆ ಹೋಗೋದಿಲ್ಲ. ನಂದು ಯಾವುದು ರಿಯಲ್ ಎಸ್ಟೇಟ್ ಇಲ್ಲ, ನಾನಾಯ್ತು ನನ್ನ ಕೆಲಸ ಆಯ್ತು. ಬಟ್ ಆದರೆ ಇದು ಏನಕ್ಕೆ ಮಾಡಿದರೆ ಏನಾಗಿದೆ ಅನ್ನೋಂಥದ್ದನ್ನ ನಾನು ತನಿಖೆ ಆಗಬೇಕು ಅಂತೇಳಿ ನಾನು ಇವತ್ತು ನೆನೆ DG ಅವ್ರಿಗೂ ಅದನ್ನೇ ಮಾತಾಡಿರುವಂಥದ್ದು, ಮತ್ತೆ ಈಗ SP ಅವ್ರಿಗೂ ಅದನ್ನೇ ನಾನು ಹೇಳಿರುವಂಥದ್ದು. MLC ರಾಜೇಂದ್ರ ಬಳಿಯಲ್ಲಿ ಹಲವು ಪ್ರಶ್ನೆಗಳನ್ನ ಕೇಳಿದ್ದಾರೆ ತುಮಕೂರಿನ SP. ಇಷ್ಟು ತಡವಾಗಿ ದೂರು ಕೊಡ್ತಾ ಇರೋದು ಯಾಕೆ? ನೀವೇ ಹೇಳ್ತಿರೋ ರೀತಿ ನವೆಂಬರ್ನಲ್ಲಿ ಅಸಾಲ್ಟ್ ಆಗಿದೆ, ಜನವರಿಯಲ್ಲಿ ಅದ್ರ ಬಗ್ಗೆ ನಿಮಗೆ ಮಾಹಿತಿ ಸಿಕ್ಕಿದೆ, ಮಾರ್ಚ್ ಕೊನೆವರೆಗೂ ಯಾಕೆ ತಡ ಮಾಡಿದ್ರಿ? ಕೊಲೆ ಸಂಚು ಯಾರು ನಿಮ್ಮ ಮೇಲೆ ರೂಪಿಸಿರಬಹುದು ಅನ್ನೋದ್ರ ಬಗ್ಗೆ ನಿಮ್ಗೆ ಅನುಮಾನ ಇದೆಯಾ? ಯಾರ ಮೇಲಾದ್ರೂ ಅನುಮಾನ ಇದ್ರೆ ಅದನ್ನ ನನ್ನ ಹತ್ರ ಹೇಳಿ ಅಂತ ಹೇಳಿ ಒಂದಷ್ಟು ಪ್ರಶ್ನೆಗಳನ್ನ ಕೂಡ ಕೇಳಿದ್ದಾರೆ ರಾಜೇಂದ್ರ ಅವರಿಗೆ ತುಮಕೂರಿನ SP. ದೂರು ಸ್ವೀಕರಿಸೋ ಸಂದರ್ಭದಲ್ಲಿ ಅನೇಕ ಪ್ರಶ್ನೆಗಳನ್ನ ಕೇಳಿದ್ದಾರೆ.
ಕೊಲೆ ಸಂಚು ರೂಪಿಸಿದ್ದು ಯಾರು ಅನ್ನೋದ್ರ ಬಗ್ಗೆ ಅನುಮಾನ ಇದೆಯಾ? ನಿಮ್ಗೆ ಈ ಆಡಿಯೋ 18 ನಿಮಿಷಗಳ ಆಡಿಯೋ ಏನಿದೆ ಅದು ಸಿಕ್ಕಿದ್ ಹೇಗೆ? ಬರ್ಡೇ ದಿನ ಯಾರೆಲ್ಲ ಬಂದಿದ್ರು ಅಂತ ಹೇಳಿ ಹಲವು ಪ್ರಶ್ನೆಗಳನ್ನ ಕೇಳಿದ್ದಾರೆ ಎಸ್ಪಿ ಅನ್ನೋ ಮಾಹಿತಿ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ತುಮಕೂರು ಪ್ರತಿನಿಧಿ ಜಗದೀಶ್ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ದೂರೇನೋ ಕೊಟ್ಟಿದ್ದಾರೆ, ಬಟ್ ಈಗಲೂ ಕೂಡ ಅನೇಕ ಅನುಮಾನಗಳು. ಇನ್ಫ್ಯಾಕ್ಟ್ ಎಸ್ಪಿ ಕೂಡ ದೂರು ಸ್ವೀಕರಿಸುವ ಸಂದರ್ಭದಲ್ಲಿ ಪ್ರಶ್ನೆನೇ ಕೇಳಿದ್ದಾರೆ ರಾಜೇಂದ್ರ ಅವರಿಗೆ. ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ ಸ್ಮಿತಾ, ಏನು MLC ರಾಜೇಂದ್ರ ಅವರನ್ನ ಕೊಲೆಗೆ ಯತ್ನಿಸಿದ್ರು ಅನ್ನೋ ಒಂದು ಆರೋಪದಡಿ ಈಗ MLC ರಾಜೇಂದ್ರ ಅವರು ತುಮಕೂರು ಎಸ್ಪಿ ಅವರಿಗೆ ದೂರನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ದೂರಿನಲ್ಲಿ ಅಂದ್ರೆ 2 ಪುಟಗಳ ಒಂದು ದೂರನ್ನು ಕೂಡ ಕೊಟ್ಟಿರೋದು, ಅದ್ರ ಜೊತೆಗೆ ಆಡಿಯೋ ಇರುವಂತಹ ಒಂದು ಪೆನ್ ಡ್ರೈವ್ ಅನ್ನು ಕೂಡ ದೂರಿನಲ್ಲಿ ಸಲ್ಲಿಕೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಆ ದೂರಿನಲ್ಲಿ ಅಂದ್ರೆ ನವೆಂಬರ್ ಒಂದೆರಡು ಹೆಸರುಗಳು ಮೆನ್ಷನ್ ಡಾಕ್ಯುಮೆಂಟ್ ನಮ್ಗೆ ಸದ್ಯಕ್ಕೆ ರಿಕ್ವೈರಿಗೋಸ್ಕರ ನಮಗೆ ಒಂದು ಬಟ್ ಆಡಿಯೋ ಮಾತ್ರ ವಿಡಿಯೋ ನಾವಿನ್ನೂ ಅದೇ ನಾವು ಅವ್ರಿಗೆ ಏನು ಕೊಟ್ಟಿದ್ದಾರೆ ಅದನ್ನ ತುಮಕೂರಿನ ಎಸ್ಪಿ ಮಾತನಾಡ್ತಿದ್ದಾರೆ. ಆಡಿಯೋ ಕ್ಲಿಯರ್ ಇಲ್ಲ, ಮತ್ತಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಏನ್ ಮಾತನಾಡಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಅನ್ನ ನಿಮ್ಮ ಮುಂದಿನ ಹಂತದಲ್ಲಿ ನೀಡ್ತಾ ಹೋಗ್ತೇವೆ. ಸದ್ಯಕ್ಕೆ ನಮ್ಮ ತುಮಕೂರು ಪ್ರತಿನಿಧಿ ಜಗದೀಶ್ ದೂರವಾಣಿ ಸಂಪರ್ಕದಲ್ಲಿದ್ರು. ಜಗದೀಶ್, ವಿವರಿಸ್ತಾ ಇದ್ರಿ ದೂರು ಕೊಟ್ಟ ನಂತರದಲ್ಲಿ ಏನೆಲ್ಲ ನಿರೀಕ್ಷೆಗಳಿದೆ, ಏನಾಗಬಹುದು ಪ್ರಕರಣ ಅಂತ? ಸ್ಮಿತಾ, ಈಗಾಗಲೇ ತುಮಕೂರು ಎಸ್ಪಿ ಅವರಿಗೆ MLC ರಾಜೇಂದ್ರ ಅವರು ದೂರನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಆ ದೂರನ್ನ ಹಿನ್ನೆಲೆಯಲ್ಲಿ ಈಗ ತುಮಕೂರು ಎಸ್ಪಿ ಈಗ ಕ್ಯಾತ್ಸಂದ್ರ ಪೊಲೀಸರಿಗೆ ಆ ಒಂದು ಕೇಸನ್ನು ಕೂಡ ಈಗ ರವಾನೆ ಮಾಡಿರ್ತಕ್ಕಂಥದ್ದು. ಅಂದ್ರೆ ಕ್ಯಾತ್ಸಂದ್ರ ಲಿಮಿಟ್ಸ್ ಅಲ್ಲಿ KN ರಾಜಣ್ಣ ಅವರ ಮನೆ ಕೂಡ ಬರುತ್ತೆ. ಅಂದ್ರೆ ಆ ಒಂದು ಬರ್ತಡೇ ದಿನ ಇಂದಿನ ದಿನಗಳಲ್ಲಿ ಅಂದ್ರೆ ಯಾರೆಲ್ಲ ಬಂದು ಅವ್ರ ಮನೆಗೆ ಹೋಗಿದ್ರು, ಆ ಬರ್ತಡೇ ದಿನ ಮತ್ತೆ ಇನ್ನು ಯಾರಾದ್ರೂ ಈಗ ಅನುಮಾನ ಇದೆಯಾ, ವಿವಿಧ ಆಯಾಮದಲ್ಲಿ ಈಗ ಪೊಲೀಸರು ಈಗ ತನಿಖೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ರಾಜೇಂದ್ರ ಅವರ ಬಳಿ ಕೂಡ ಈಗ ದೂರು ಕೊಡಲು ಬಂದಂತ ಸಮಯದಲ್ಲಿ ಕೂಡ ಸಾಕಷ್ಟು ಹಲವು ಮಾಹಿತಿಯನ್ನು ಕೂಡ ಕಲೆ ಹಾಕಿರ್ತಕ್ಕಂಥದ್ದು. ಅಂದ್ರೆ ಯಾಕೆ ಇಷ್ಟು ನೀವು ತಡವಾಗಿ ದೂರನ್ನು ಕೂಡ ಕೊಡ್ತಾ ಇದ್ದೀರಾ, ನಿಮಗೆ ಈ ಆಡಿಯೋ ಹೇಗ್ ಸಿಕ್ತು ಅನ್ನೋ ಆಂಗಲ್ ನಲ್ಲೂ ಕೂಡ ಈಗ ಮಾಹಿತಿಯನ್ನು ಕೂಡ ಕಲೆ ಹಾಕಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಈ ಒಂದು ನೋಡೋದಾದ್ರೆ ಘಟನೆ ನೋಡೋದಾದ್ರೆ ಕೆಲವೊಂದು ಕಡೆ ರಾಜೇಂದ್ರ ಅವರು ಹೇಳೋ ಪ್ರಕಾರ ನನ್ನನ್ನ ಕೊಲೆ ಮಾಡೋದಕ್ಕೆ ನನ್ನ ಕಾರಿಗೆ GPS ಅನ್ನ ಅಳವಡಿಸಿ ನನ್ನನ್ನು ಕೂಡ ಫಾಲೋ ಮಾಡ್ತಾ ಇದ್ರು, ಮತ್ತೆ ಹಲವು ದಿನಗಳಿಂದಲೂ ಕೂಡ ನನ್ನನ್ನ ಕೊಲೆಗೆ ಯತ್ನ ನಡೆದಿತ್ತು ಅನ್ನೋ ಮಾತನ್ನು ಕೂಡ ಅವರೇ ಕೂಡ ಸ್ವತಃ ಹೇಳಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಇದೆಲ್ಲವನ್ನು ನೋಡ್ತಾ ಇದ್ರೆ ಎಲ್ಲೊಂದು ಕಡೆ ರಾಜೇಂದ್ರ ಅವರ ಕೊಲೆಗೆ ಸುಪಾರಿನ ಕೊಟ್ಟವ್ರು ಯಾರು ಅನ್ನೋದು ಕೂಡ ಈಗ ಪ್ರಶ್ನೆ ಕೂಡ ಆಗ್ತಾ ಇರ್ತಕ್ಕಂಥದ್ರೆ ಅವರು ಹೇಳತಕ್ಕಂಥದ್ದು ನನಗೆ ಯಾರ ಮೇಲೂ ಕೂಡ ದ್ವೇಷ ಇಲ್ಲ, ನಾನು ಯಾರ ಜೊತೆಗೆ ಅಂದ್ರೆ ನಾನು ರಿಯಲ್ ಎಸ್ಟೇಟ್ ಮಾಡುವಂತವನಲ್ಲ, ಯಾವುದೇ ರೀತಿಯ ಯಾರ ಜೊತೆ ನಾನು ವ್ಯವಹಾರವನ್ನು ಕೂಡ ಮಾಡಿದವನಲ್ಲ ಅನ್ನೋ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಆದ್ರೆ ನನ್ನ ಕೊಲೆಗೆ 70 ಲಕ್ಷ ಹಣಕ್ಕೆ ಒಂದು ಸುಪಾರಿ ಕೂಡ ಆಗಿತ್ತು, ಅದ್ರ 5 ಲಕ್ಷ ಹಣವನ್ನ ಈಗಾಗಲೇ ಪಡೆದಿರೋ ಅನ್ನೋ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಸ್ಮಿತಾ, ಧನ್ಯವಾದ ಜಗದೀಶ್ ಮಾಹಿತಿಗಾಗಿ.